ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2025-26ನೇ ಸಾಲಿನಲ್ಲಿ ಪ್ರಥಮ ವರ್ಷದ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಮೂಲಕ ಪ್ರವೇಶ ಅವಕಾಶ ಕಲ್ಪಿಸಲಾಗಿದೆ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ಮಂಗಳವಾರ ಪಾವಗಡ ಪಟ್ಟಣಕ್ಕೆ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಿದ್ದಾಪುರ ಸಮೀಪದ ಕಕ್ಕಟ್ಟಕಾಡು ಗ್ರಾಮದ ಚಂದ್ರು ಎಂಬುವರ ಅಡುಗೆ ಮನೆಯಲ್ಲಿ 3 ಹಾವುಗಳು ಪ್ರತ್ಯಕ್ಷಗೊಂಡಿರುವ ಘಟನೆ ಸಂಭವಿಸಿದೆ. ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2025-26ನೇ ಸಾಲಿನ ಪ್ರಥಮ ವರ್ಷದ ಕೋರ್ಸ್ಗಳಿಗೆ ಸಿಇಟಿಯ ಕೌನ್ಸಿಲಿಂಗ್ ಮೂಲಕ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಡಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗು ಜಿಲ್ಲೆಯ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2025-26ನೇ ಪ್ರಸ್ತುತ ಸಾಲಿನಲ್ಲಿ ಪ್ರಥಮ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸಿಇಟಿಯ ಕೌನ್ಸಿಲಿಂಗ್ ಮೂಲಕ ಪ್ರವೇಶ ಅವಕಾಶ ಕಲ್ಪಿಸಲಾಗಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಸ್ತುತ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಹಾಗೂ ಕಂಪ್ಯೂಟರ್ ಸೈನ್ಸ್ ವಿಭಾಗ ಸೇರಿದಂತೆ ಒಟ್ಟು 4 ಕೋರ್ಸ್ಗಳಿಗೆ ತಲಾ 60 ವಿದ್ಯಾರ್ಥಿಗಳಂತೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ 805 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪರಶಿವಮೂರ್ತಿ ತಿಳಿಸಿದರು. ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆ ಹೊಂದಿ ಸಿಇಟಿ ಕೌನ್ಸಿಲಿಂಗ್ ಮೂಲಕ ಸ್ಥಳ ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳು ಪ್ರಥಮ ಆದ್ಯತೆ ಮೇರೆಗೆ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಪ್ರಾಂಶುಪಾಲರು ಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಮಾಧ್ಯಮ ಮಿತ್ರರಾದ ಚಂದ್ರಮೋಹನ್ ಅವರಲ್ಲಿ ಚಿಕ್ಕ ಒಂದು ಈ ಒಂದು ಸಮಾರಂಭವನ್ನು ಏರ್ಪಡಿಸಲು ಕಾರಣ ಏನಂದರೆ, ಈ ವರ್ಷ ನಮಗೆ ಸಿಇಟಿ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ವರ್ಷ ಈಗ 25ರಿಂದ ಮೊದಲನೇ ವರ್ಷದ ಒಂದು ವಿದ್ಯಾರ್ಥಿಗಳ ಪ್ರವೇಶ ಪ್ರಾರಂಭ ಆಗ್ತಿದೆ. ನಮ್ಮ ಹಿಂದಿನ ವರ್ಷಗಳ ಸುಮಾರು ನಮ್ಮ ಈ ಒಂದು ಸಂಸ್ಥೆ 2007 ಸ್ಥಾಪನೆಯಾಗಿ ಇದೀಗ ಸುದೀರ್ಘವಾಗಿ 18 ವರ್ಷಗಳನ್ನು ಪೂರೈಸಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶದಿಂದ ಹಿಡಿದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು 100 ವಿದ್ಯಾರ್ಥಿಗಳು ಈ ವರ್ಷ ಒಂದು ಹೊರ ಸಂಸ್ಥೆಗಳಿಗೆ ಅಂದರೆ ಕೈಗಾರಿಕೆಗಳಿಗೆ ನೇಮಕಗೊಂಡಿರ್ತಾರೆ. ಅದಲ್ಲದೆ ಕೆಲವು ವಿದ್ಯಾರ್ಥಿಗಳು ಹೊರದೇಶದಲ್ಲೂ ಕೂಡ ಹೋಗಿ ಉತ್ತಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮತ್ತು ಅಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮೊನ್ನೆ ನಡೆದಂಥ 8ನೇ ಒಂದು ಸೆಮಿಸ್ಟರನ್ನು ಮತ್ತು 7ನೇ ಸೆಮಿಸ್ಟರನ್ನು ಫಲಿತಾಂಶವು ನಮಗೆ 100% ಬಂದಿರ್ತದೆ. ಹಾಗಾಗಿ ಈ ಒಂದು ಸಂತೋಷವನ್ನು ಹಂಚಿಕೊಂಡು ಮುಂದಿನ ವರ್ಷಕ್ಕೆ ಪ್ರವೇಶ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ವಿದ್ಯಾರ್ಥಿಗಳು ನಮಗೆ ಬರಬೇಕು ಅನ್ನೋ ಒಂದು ಆಶಯದೊಂದಿಗೆ ತಮ್ಮೆಲ್ಲರ ಒಂದು ಇದು ನಿಮ್ಮ ಕಾಲೇಜು, ನಿಮ್ಮ ಊರಿನ ಕಾಲೇಜು, ಈ ಕಾಲೇಜಿಗೆ ನಿಮ್ಮೆಲ್ಲರ ಅಂದರೆ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರ ಒಂದು ಸ್ನೇಹ ಹಸ್ತವನ್ನು ನಾವು ಕೋರ್ತಾ, ಏಕೆಂದರೆ ನಮ್ಮ ಕಾಲೇಜು ಉದ್ಧಾರ ಆಗಬೇಕು, ಅಂದರೆ ಡೆವಲಪ್ ಆಗಬೇಕು ಅಂದರೆ ಒಬ್ಬರಿಂದ ಆಗಲ್ಲ, ಪ್ರತಿಯೊಬ್ಬರು ಇದರಲ್ಲಿ ಕೈ ಜೋಡಿಸಬೇಕು. ನಮಗೆ ಉತ್ತಮ ರ್ಯಾಂಕಿನ ವಿದ್ಯಾರ್ಥಿಗಳು ಬರಬೇಕು ಅಂತಂದರೆ ನಮಗೆ ಪಬ್ಲಿಸಿಟಿ ಬೇಕು, ನಮ್ಮಲ್ಲಿ ಆಗ್ತಿರೋಂಥ ಒಂದು ಚಟುವಟಿಕೆಗಳು ಎಲ್ರಿಗೂ ಗೊತ್ತಾಗಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ತಮ್ಮೆಲ್ಲರನ್ನೂ ಇವತ್ತು ನಾವು ಇಲ್ಲಿ ಆಹ್ವಾನಿಸಿದ್ದೀವಿ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಸುಮಾರು 805 ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಮೊದಲನೇ ವರ್ಷದಿಂದ ಹಿಡಿದು ಕೊನೆಯ ವರ್ಷ ತನಕ ಕೂಡ ಇದ್ದಾರೆ. ನಮ್ಮಲ್ಲಿ ಈಗ ವರ್ಷಕ್ಕೆ ನಿಮಗೆ ಗೊತ್ತಿರೋ ಹಾಗೆ 4 ಬ್ರಾಂಚುಗಳಿದ್ದು, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸ್ ಎಂಬ 4 ವಿಷಯಗಳಿದ್ದು ಪ್ರತಿ ವಿಷಯದಲ್ಲಿ 60 ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಇರ್ತದೆ. ಈ 60 ವಿದ್ಯಾರ್ಥಿಗಳಲ್ಲಿ 60 × 4 ಅಂದರೆ 960 ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ನಮಗೆ ವರ್ಷಕ್ಕೆ ಆಗ್ತಾರೆ. ಆದರೆ ನಮಗೆ ಈಗ 805 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಈಗ ಪ್ರವೇಶ ಪಡೆದು ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲಿ ಉತ್ತಮ ಫಲಿತಾಂಶವನ್ನು ನಾವು ಕೊಡ್ತಾ ಬಂದಿದ್ದೀವಿ. ನಮ್ಮಲ್ಲಿ ಸುಮಾರು 20 ರೆಗ್ಯುಲರ್ ಟೀಚರ್ಗಳು ಕೆಲಸ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಟೀಚರ್ಗಳು ಕೂಡ PhDಯನ್ನು ಪದವಿಯನ್ನು ಪಡೆದು 15 ವರ್ಷಕ್ಕಿಂತ ಹೆಚ್ಚಿನ ಒಂದು ಸುದೀರ್ಘ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಗುಣಮಟ್ಟದ ಒಂದು
ಟೀಚ್ ಬೋಧನೆಯನ್ನು ನಾವು ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಅದರ ಜೊತೆಗೆ ನಮಗೆ ಪಾರ್ಟ್ ಟೈಮ್ ಅಂದರೆ ಗೆಸ್ಟ್ ಫ್ಯಾಕಲ್ಟಿಗಳು ಕೂಡ ನಮ್ಮಲ್ಲಿ ಕಾಲೇಜಿನಲ್ಲಿ ಇದ್ದಾರೆ. ಯಾವುದೇ ತೊಂದರೆ ಇಲ್ಲ, ನಮ್ಮ ಕಾಲೇಜಿನಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ. ಟೀಚಿಂಗಿಗಾಗಲಿ ಪ್ರಾಕ್ಟಿಕಲ್ ಆಗಲಿ ಅಥವಾ ಯಾವುದೇ ಕೊರತೆ ಇದುವರೆಗೂ ನಮ್ಮಲ್ಲಿ ಇಲ್ಲ. ಇದ್ದಂಥ ಕೊರತೆಗಳನ್ನು ನೀಗಿಸ್ಕೊಂಡು ಈಗ ನಾವು ಉನ್ನತ ಒಂದು ಮುಂದಿನ ಒಳ್ಳೆಯ ಉತ್ತಮ ಇನ್ನೂ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ಕೊಡೋಕ್ಕೆ ನಾವು ಪ್ರಯತ್ನವನ್ನು ಕೊಡ್ತಾ ಇದ್ದೀವಿ. ಮುಂದಿನ ವರ್ಷಗಳಲ್ಲಿ ನಾವು NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ಗೆ ಹೋಗಬೇಕು ಅನ್ನೋ ಒಂದು ಚಿಂತನೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಎಲ್ಲ ಬೋಧಕ ವರ್ಗದವರು ಮತ್ತು ನಾವು ಕೂತು ಚರ್ಚಿಸಿ ಇದಕ್ಕೆ ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಈ ಒಂದು ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಅಧ್ಯಾಪಕರು ಮತ್ತು ಬೋಧಕೇತರರು ಕೂಡ ಕೈ ಜೋಡಿಸಿದ್ದಾರೆ. ಈ ಒಂದು ಕಾಲೇಜಿನ ಮುಂದಿನ ಉತ್ತಮ ಫಲಿತಾಂಶಕ್ಕಾಗಿ ಮತ್ತು ಉತ್ತಮ ಹೇಳಿಕೆಗಾಗಿ ತಮ್ಮೆಲ್ಲರ ನಿರೀಕ್ಷೆಗಳನ್ನು, ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಹೇಳಬೇಕು, ಇಲ್ಲಿನ ಒಂದು ಜಿಲ್ಲಾಡಳಿತ ಇರ್ಬೋದು, ಆಮೇಲೆ ನಮ್ಮ ಇವರು ಮಂತರ್ಗೌಡವರು MLA ಅವರು ಕೂಡ ಏನೇ ಕೆಲಸವನ್ನು ಕೇಳಿದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ, ಇಲ್ಲಿ ಮೊನ್ನೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಅವರ ಒಂದು ಹೋಗಿ ಸ್ಪಾಟ್ ಏನಂದರೆ ಅವರ ಒಂದು ಕಚೇರಿನಲ್ಲಿ ನಾವು 4-5 ಅಧ್ಯಾಪಕರ ಜೊತೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ಅದನ್ನು ಒಂದು ಕಾರ್ಯಗತ ಮಾಡಿಸಿ ಒಳ್ಳೆ ನೀರು ಬಂದಿದೆ, ಕುಡಿಯುವಂಥ ನೀರು, ಅದನ್ನು ನಾವು ನಮ್ಮ ಕಾಲೇಜಿಗೆ ಹಾಕ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಮ್ಮ ವಂದನೆಗಳು ನಾನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ನಾವು ಯಾವುದೇ ಒಂದು ವಿಷಯವನ್ನಾಗಲಿ ಯಾವುದೇ ಒಂದು ಸಮಸ್ಯೆಯನ್ನು ಅದರಲ್ಲಿ ಎತ್ತಿದ್ರೆ ಅಥವಾ ಅವ್ರ ಹತ್ರ ಹೋದರೆ ಅವರು ಬೇಗನೆ ನಮಗೆ ಒಂದು ಸ್ಪಂದಿಸ್ತಾರೆ. ಹಾಗಾಗಿ ಅವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಈಗ ಒಂದು ಕೊಠಡಿ ಸಿವಿಲ್ ವಿಭಾಗಕ್ಕೆ, ಕಾಮಗಾರಿ ವಿಭಾಗಕ್ಕೆ ಒಂದು ಕೊಠಡಿ ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಕ್ಲಾಸ್ ರೂಮ್ಸ್ ಅಂತೇಳಿ ಒಂದು 5 ಕೋಟಿ ರೂಪಾಯಿನಲ್ಲಿ ಒಂದು ಬಿಲ್ಡಿಂಗು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಅದನ್ನು ಉದ್ಘಾಟನೆ ಕೂಡ ಆಗಬೇಕಾಗಿದೆ. ಅದನ್ನು ಮಾಡಿಕೊಡ್ತೀವಿ ಅಂತಲೂ ಕೂಡ ಈ ಮಂತರ್ಗೌಡವರು ನಮ್ಮ MLA ಅವರು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಮ್ಮ ಈ ಒಂದು ಕಾಲೇಜಿನಲ್ಲಿ ಆಗ್ತಾ ಇದೆ. ಮೊದಲನೇದು ಒಂದು ಮೇನ್ ಆಗಿ ಒಂದನೇದು ನಮ್ಮಲ್ಲಿ ಉತ್ತಮ ಫಲಿತಾಂಶ ಬರ್ತಾ ಇದೆ. ಎಲ್ಲ ನಮ್ಮ ಅಧ್ಯಾಪಕರು ಕಮಿಟ್ ಆಗಿದ್ದಾರೆ ಕ್ವಾಲಿಟಿ ಎಜುಕೇಷನ್ಸ್ ಕೊಡೋಕ್ಕೆ. ಸೊ ಹಾಗಾಗಿ ಇದನ್ನು ಇನ್ನೊಂದು ಸ್ವಲ್ಪ ಪ್ರಚಾರ ನಾವು ಮಾಡಿದ್ರೆ ಥ್ರೂ ಯುವರ್ ಮೀಡಿಯಾ ನಾವು ಸ್ವಲ್ಪ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಮರಗುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಕಕ್ಕಟ್ಟಕಾಡು ಗ್ರಾಮದ ಚಂದ್ರು ಎಂಬುವರ ಅಡುಗೆ ಮನೆಯಲ್ಲಿ 3 ಹಾವುಗಳು ಪ್ರತ್ಯಕ್ಷಗೊಂಡಿವೆ. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಬೆಚ್ಚಗಿನ ವಾತಾವರಣ ಇರುವ ಸ್ಥಳಗಳಿಗೆ ಹುಡುಕಾಟ ನಡೆಸುವ ಹಾವುಗಳು ಜಾಗ ಯಾವುದಾದರೇನು ಬೆಚ್ಚಗಿದ್ದರೆ ಸಾಕು ಎಂದು ಭಾವಿಸಿ ಮನೆಯ ಅಡುಗೆ ಕೋಣೆಯಲ್ಲಿ 3 ಹಾವುಗಳು ಪ್ರತ್ಯಕ್ಷಗೊಂಡಿವೆ. ಸಿದ್ದಾಪುರ ಸಮೀಪದ ಕಕ್ಕಟ್ಟಕಾಡು ಗ್ರಾಮದ ಚಂದ್ರ ಎಂಬುವರ ಮನೆಯ ಅಡುಗೆ ಕೋಣೆಯೊಳಗೆ ಹಾವುಗಳು ಪ್ರತ್ಯಕ್ಷಗೊಂಡಿವೆ. ಚಂದ್ರ ಎಂಬುವರ ಪತ್ನಿ ದೀಪಾ ಅಡುಗೆ ಕೋಣೆಗೆ ತೆರಳಿದ ಸಂದರ್ಭ 3 ಹಾವನ್ನು ಕಂಡು ಭಯಭೀತರಾಗಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಮನೆಯವರ ಮಾಹಿತಿ ಮೇರೆಗೆ ಸ್ಥಳಕ್ಕಾಗಮಿಸಿದ ಉರಗ ರಕ್ಷಕ ಸುರೇಶ್ ಪೂಜಾರಿ ಪರಿಶೀಲಿಸಿದಾಗ 3 ಹಾವುಗಳು ಇರುವುದು ಕಂಡುಬಂದಿದೆ. ನಂತರ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಮಾಲ್ದಾರ್ ಅರಣ್ಯಕ್ಕೆ ಬಿಡಲಾಯಿತು. ಉರಗ ಪ್ರೇಮಿ ಸುರೇಶ್ ಮಾತನಾಡಿ, ಇತ್ತೀಚೆಗೆ ಹಾವುಗಳು ಮನೆಯೊಳಗೆ ಸೇರುವುದು ಹೆಚ್ಚಾಗಿದೆ. ನಿಮ್ಮ ಮನೆಯ ಬಾಗಿಲು ಅಥವಾ ಕಿಟಕಿ ತೆರೆದು ಇಡಬೇಡಿ. ಮನೆಯೊಳಗೆ ಕಪ್ಪೆಗಳು ಇದ್ದರೆ ಹಾವುಗಳು ಬರುತ್ತದೆ. ಮನೆಯೊಳಗೆ ಒಮ್ಮೆ ಪರಿಶೀಲಿಸಿ ಎಚ್ಚರ ವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕೊರಟಿಕೆರೆ ಗ್ರಾಮದಲ್ಲಿ ಊರ ಹಬ್ಬದ ಅಂಗವಾಗಿ ಬಲಿಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕೊರಟಿಕೆರೆ ಗ್ರಾಮದಲ್ಲಿ ನಡೆದ ಊರ ಹಬ್ಬದ ಅಂಗವಾಗಿ ನಡೆದ ಬಲಿಪ್ರದಾನ ಕಾರ್ಯಕ್ರಮದಲ್ಲಿ ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಭಾಗವಹಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ವಿಶೇಷವಾದ ಶಕ್ತಿ ಇದೆ. ಶ್ರೀರಾಮ, ಭಗವಾನ್ ಬುದ್ಧ, ಶ್ರೀಕೃಷ್ಣ, ಬಸವಣ್ಣ, ಅಂಬೇಡ್ಕರ್ ಸೇರಿದಂತೆ ಹಲವಾರು ಮಹನೀಯರು ಜನಿಸಿ ಓಡಾಡಿರುವ ಭಾರತದ ನೆಲದ ಮಣ್ಣಿಗೆ ವಿಶೇಷವಾದ ಶಕ್ತಿ ಇದೆ. ನಾವು ಕನ್ನಡಿಗರು, ವಿಶೇಷವಾಗಿ ಭಾರತೀಯರು ಎನ್ನಲು ಹೆಮ್ಮೆ ಪಡಬೇಕೆಂದು ಅಭಿಮಾನದಿಂದ ಹೇಳಿದ ಸಚಿವರು, ನೇಕಾರ ಸಮುದಾಯ ಸೇರಿದಂತೆ ಹಿಂದುಳಿದ ಸಮುದಾಯಗಳ ಜನರೇ ಹೆಚ್ಚಾಗಿ ವಾಸವಾಗಿರುವ ಕೊರಟಿಕೆರೆ ಗ್ರಾಮದಲ್ಲಿ 15 ವರ್ಷಗಳ ನಂತರ ನಡೆಯುತ್ತಿರುವ ಊರ ಹಬ್ಬವು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ವಿಶೇಷವಾಗಿ ಬೆಳಕು ಚೆಲ್ಲಿದೆ. ಊರ ಹಬ್ಬದ ಅಂಗವಾಗಿ ಪ್ರಾಣಿ ಬಲಿ ನೀಡದೆ ನಡೆದ ಬಲಿಪ್ರದಾನ
ಪ್ರದಾನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ದೇವಿಗೆ ಬಲಿಯನ್ನು ನೀಡಲು ಹೋಗಿದ್ದ ಎಲ್ಲ 5 ಸುರಕ್ಷಿತವಾಗಿ ಮರಳಿ ಬಂದಿರುವುದೇ ದೇವಿಯ ಶಕ್ತಿಯ ಮಹಿಮೆಯನ್ನು ಸಾರಿ ಹೇಳುತ್ತಿದೆ. ಹೂರ ಹಬ್ಬದ ಯಶಸ್ಸಿಗೆ ಹಲವು ಮಹನೀಯರು ಕೈಜೋಡಿಸಿದ್ದಾರೆ. ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶ ನೀಡದೆ 1 ವಾರಗಳ ಕಾಲ ನಡೆದ ಹಬ್ಬವನ್ನು ಯಶಸ್ವಿಗೊಳಿಸಿದ ಗ್ರಾಮಸ್ಥರಿಗೆ ಧನ್ಯವಾದ ಸಮರ್ಪಿಸುವುದಾಗಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಬೆಳದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಬಲಿ ಪ್ರದಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಕಾಂಗ್ರೆಸ್ ಮುಖಂಡ ಬಿಎಲ್ ದೇವರಾಜು, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಶ್ವನಾಥ್, ಆದಿಹಳ್ಳಿ ಮೀನಾಕ್ಷಿ, ಮನ್ಮೂಲ್ ನಿರ್ದೇಶಕರಾದ ಎಂಬಿ ಹರೀಶ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶಿಲುನೆರೆ ಅಂಬರೀಶ್, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಹೆತ್ತಗೋನಹಳ್ಳಿ ನಾರಾಯಣಗೌಡ, ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಮಾರ್, ಬಿಜೆಪಿ ಹಿರಿಯ ಉಪಾಧ್ಯಕ್ಷರಾದ ಭಾರತೀಪುರ ಪುಟ್ಟಣ್ಣ, ಉದ್ಯಮಿ ಬಿ ರಾಜಶೇಖರ್, ಚೇತನ ಮಹೇಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕುಮಾರ್, ಕೃಷ್ಣಮೂರ್ತಿ, ಹುಳಿಯಾರು ನಾಗರತ್ನ, ಶ್ರೀ ಚೌಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ವಿಶ್ವನಾಥ್, ಕಾರ್ಯದರ್ಶಿ ಗೋವಿಂದರಾಜ್, ಖಜಾಂಚಿ ಅಶೋಕ್, ತಾಲೂಕು ಮುಜಾಯಿ ದೇವಾಲಯಗಳ ಅರ್ಚಕರ ಸಂಘದ ಅಧ್ಯಕ್ಷ ರವಿ ಅಯ್ಯನೂರು, ಧಾರ್ಮಿಕ ಸಂಘಟಕ ಡಾಕ್ಟರ್ ಶ್ರೀಧರ್ ಶರ್ಮಾ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯು ಸಾರ್ವಜನಿಕರ ಗಮನ ಸೆಳೆಯಿತು. ಪೂಜೆ, ರಾಮಾಯಣ, ಮಹಾಭಾರತ ಎಲ್ಲ ನಡೆದಿರ್ತಕ್ಕಂಥದ್ದು ಇಲ್ಲೇ. ಶಿವ ನೆಲೆಸಿ ನಾರಾಯಣ, ಶಿವ ಇವೆಲ್ಲ ಇಲ್ಲಿ ಓಡಾಡಿದಂಥ ನೆಲ ಇದೆ. ಹಾಗಾಗಿ ಒಂದಷ್ಟು ಈಗ ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು, ಸ್ವಲ್ಪ ಬೆಳಗ್ಗೆ ಇದ್ರೆ ಒಳ್ಳೇದಕ್ಕಿಂತ ಕೆಟ್ಟದ ಯೋಚನೆ ಮಾಡೋದು ಒಂದಷ್ಟು ಇದ್ರೂ ಇನ್ನೂ ಒಂದಷ್ಟು ಒಳ್ಳೆಯದನ್ನು ಯೋಚನೆ ಮಾಡತಕ್ಕಂಥ ಜನ ಇದ್ದಾರೆ. ಅದಕ್ಕೋಸ್ಕರ ಒಂದಷ್ಟು ಒಳ್ಳೆಯದು ನಡೀತಾ ಇದೆ. ನಾವಿಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಹಬ್ಬ ಮಾಡ್ಲಿಕ್ಕಾಗುತ್ತೋ ಇಲ್ಲೋ, ಮದುವೆ ಮಾಡ್ಲಿಕ್ಕಾಗುತ್ತೋ ಇಲ್ಲೋ ಮಾಡ್ತೀವಲ್ಲ, ಆ ರೀತಿ ನಮ್ಮ ಮನಸ್ಸು ಸಹ ಶಾಂತಿಯಿಂದ ನಾವೆಲ್ಲರೂ ಒಗ್ಗಟ್ಟಿನಾಗಿ ಊರಿನ ಅಭಿವೃದ್ಧಿಗೆ, ಜನರ ಕಲ್ಯಾಣಕ್ಕೆ ನಮ್ಮ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಿದಾಗ ಇಂಥ ದೇವರ ಪೂಜೆ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ದೇವರ ಪೂಜೆ ಮಾಡೋದು ಬೆಳಗ್ಗೆ ಎದ್ರೆ ಇನ್ನೊಂದನ್ನ ನಾವು ಕೆಟ್ಟ ದಾರಿಯನ್ನು ತುಣಿತಕ್ಕಂಥದ್ದಾದ್ರೆ ದೇವರ ಪೂಜೆ ಮಾಡೋದು ಸಹ ಏನು ಪ್ರಯೋಜನ ಆಗಲ್ಲ. ಕಳೆದ ಬಾರಿ ಒಳ್ಳೆ ಮಳೆಯಾಗಿ ನಮ್ಮ ಊಹೆಗಿಂತ ಹೆಚ್ಚು ಆಹಾರವನ್ನ ನಾವು ಬೆಳೆದು ನಾವು ಉಪಯೋಗಿಸಿದಲ್ಲದೆ ಹೊರದೇಶಕ್ಕೂ ಸರಬರಾಜು ಮಾಡುವಂತ ಅವಕಾಶ ರೈತರು ಈ ನಾಡಿನ ದೇವರ ಆಶೀರ್ವಾದದಿಂದ ಅವಕಾಶ ಆಯಿತು. ಈ ವರ್ಷ ಯುಗಾದಿ ನಂತರ ಮಳೆ ಬರ್ತಿತ್ತು. ಯುಗಾದಿಗಿಂತ ಮುಂಚಿತವಾಗಿ ಮುಂಗಾರು ಒಳ್ಳೆ ಮಳೆ ಆಗಿ ನಮಗೆ ಬೇಸಿಗೆ ಮಳೆಗಾಲ ಯಾವುದೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಈ ವರ್ಷ ಆಗಿದೆ. ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಮಳೆ ಆಗುತ್ತೆ ಅಂತ ಎಲ್ಲ ಸೂಚನೆಗಳು ಇದೆ. ಹಾಗಾಗಿ ಆ ಚಾಮುಂಡೇಶ್ವರಿ ಚೌಡೇಶ್ವರಿಯ ಅನುಗ್ರಹ ಈ ರಾಜ್ಯದಲ್ಲಿ ರೈತರು ಸುಭಿಕ್ಷವಾಗಿದ್ದರೆ ಒಳ್ಳೆ ನಾವು ಈ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ತಾಲೂಕಿನಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ನಾನು ಕೃಷಿ ಸಚಿವನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಮಾಡಿದೆ. ಅದೇ ರೀತಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಸಹ ಕೊಟ್ಟಿದ್ದೀವಿ. ಮುಂದೆನೂ ಸಹ ಇರ್ತಕ್ಕಂಥ ಅವಧಿನಲ್ಲಿ ನಮ್ಮ ಶಕ್ತಿ ಮೀರಿ ಈ ನಾಡಿನ ಅಭಿವೃದ್ಧಿಗೆ ಆ ತಾಯಿ ಚೌಡೇಶ್ವರಿ ಕೃಪೆಯಿಂದ ಕೆಲಸವನ್ನ ಮಾಡ್ತೀವಿ. ಸೊ ಈ ನಾಡಿನ ಜನರ ಕಲ್ಯಾಣಕ್ಕೋಸ್ಕರ ನಾವು ದುಡಿತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕಿಕ್ಕೇರಿ ಒಂದು ಬಹಳ ಸಂಸ್ಕಾರ ಇರ್ತಕ್ಕಂಥ ತಾಲೂಕು. ಹಿಂದೆ ಆಡಳಿತ ಮಾಡಿದವರು ಸಹ ಅನೇಕರು ಅವ್ರದೇ ಆದ ರೀತಿಯಲ್ಲಿ ಈ ಜಿಲ್ಲೆಯ ತಾಲೂಕಿನ ಗೌರವವನ್ನು ಎತ್ತಿಡಿದ್ದಾರೆ. ಹಾಗಾಗಿ ಕೆಆರ್ಪೇಟೆ, ಹಾಗಾಗಿ ಮಂಡ್ಯ ಜಿಲ್ಲೆಗೆ ಒಂದು ಇತಿಹಾಸವಿದೆ. ಹಾಗಾಗಿ ಆ ಇತಿಹಾಸ ನಾವು ಮತ್ತೆ ಮುಂದುವರಿಬೇಕು. ಈ ಜಿಲ್ಲೆಯ ಗೌರವವನ್ನು ನಾವೆಲ್ಲರೂ ಉಳಿಸ್ಬೇಕು. ಆ ರೀತಿ ಆ ತಾಯಿ ನಮಗೆ ನಿಮಗೆ ಶಕ್ತಿ ಕೊಡಲಿ. ನೀವೆಲ್ಲರ ಇವತ್ತು ಕಳೆದ 3 ದಿವಸ ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದಿರ. ಆ ಫಲ ನಿಮಗೆ ನಾಡಿಗೆ ಸಿಕ್ಕಲಿ ಅಂತೇಳಿ ಆ ತಾಯಿನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ
ಈ ವೇದಿಕೆಯಲ್ಲಿ ಇರ್ತಕ್ಕಂಥವರು ಸ್ವಾಮೀಜಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ಮಂಗಳವಾರ ಪಾವಗಡ ಪಟ್ಟಣಕ್ಕೆ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಈರಣ್ಣ ತಿಳಿಸಿದ್ದಾರೆ. ಪಕ್ಷದ ಸಂಘಟನೆಗಾಗಿ ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪ್ರವಾಸ ಕೈಗೊಂಡ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಂಗಳವಾರ ಪಾವಗಡ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎನ್ ಈರಣ್ಣ ತಿಳಿಸಿದರು. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸದಸ್ಯತ್ವ ನೋಂದಾವಣಿಗೆ ಮಿಸ್ ಕಾಲ್ ಅಭಿಯಾನಕ್ಕೆ ಚಾಲನೆ ಮೂಲಕ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಸಲುವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಲಿರುವ ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನ ಜನರ ಬಳಿಗೆ ಕೊಂಡೊಯ್ಯುವ ಮೂಲಕ ಹಿರಿಯ ಮತ್ತು ಕಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಬಲಿಷ್ಠಪಡಿಸಿ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವ ಸಲುವಾಗಿ ಈ ಪ್ರವಾಸ ಕೈಗೊಂಡಿದ್ದಾರೆ. ಮಂಗಳವಾರ ಪಟ್ಟಣದ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪ ಹೊರಾಂಗಣದಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು. ಗೋಷ್ಠಿಯಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್, ರಾಜ್ಯ ಹಿಂದುಳಿದ ವರ್ಗಗಳ ಜೆಡಿಎಸ್ ಉಪಾಧ್ಯಕ್ಷ ಬಲ್ಲರಾಮರೆಡ್ಡಿ, ಮುಖಂಡರಾದ ಶಿವಕುಮಾರ್, ಗೌರವಾಧ್ಯಕ್ಷ ರಾಜಶೇಖರ್, ಭರತ್, ಗಗನ್ ಇದ್ದರು. 17/6/2025 ಮಂಗಳವಾರ 1 ಗಂಟೆಗೆ ನಮ್ಮ ರಾಜ್ಯ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಾವಗಡ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಉದ್ದೇಶ ಅಂದರೆ ಏನಿವತ್ತು ಸಂಘಟನೆ ಮತ್ತು ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮತ್ತು ಮೆಂಬರ್ಶಿಪ್ ಎನ್ರೋಲ್ಮೆಂಟು ಮಿಸ್ ಕಾರ್ಡ್ ಮುಖಾಂತರ ಮೆಂಬರ್ಶಿಪ್ಪು ನೋಂದಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಗೂ ಪಕ್ಷದ ಒಂದು ಸಂಘಟನೆ ಅವರು ನಾಳೆಯಿಂದ ಸುಮಾರು 58 ದಿನಗಳ ಕಾಲ ತುಮಕೂರಿಂದ ಪ್ರಾರಂಭ ಮಾಡ್ತಾರೆ. ತುಮಕೂರಿಂದ ಪ್ರಾರಂಭ ಮಾಡಿ ಮೊದಲು ಚಿಕ್ಕನಾಯಕನಹಳ್ಳಿಗೆ, ಮತ್ತು ಮಧ್ಯಾಹ್ನ ನಮ್ಮ ಪಾವಗಡ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪದ ಹೊರಾಂಗಣ ಒಂದು ಫೀಲ್ಡಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಆ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಬೇಕು. ನಮ್ಮ ಮುಖಾಂತರ ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಸಹ ನಾವು ಮೆಸೇಜ್ ಕೊಟ್ಟು ನಾವೆಲ್ಲ ಪಾಂಪ್ಲೆಟ್ಸ್ ಏನು ಮಾಡಿದ್ರೆ ಬರ್ರಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡು ಅದ್ರ ಮುಖಾಂತರ ಇವತ್ತು ನಾವು ಒಂದು ಪಕ್ಷದ ಸಂಘಟನೆ ಕಾರ್ಯಕ್ರಮಗಳು ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮವನ್ನು ನಿಮ್ಮಲ್ಲಿ ಹಂಚ್ಕೊಳ್ಬೇಕು ಅಂತೇಳಿ ಇವತ್ತು ನಾವು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ಒಂದು ಪಕ್ಷದ ಒಂದು ಏನು ನೋಂದಣಿ ಇದೆ ಅದನ್ನು ಮಿಸ್ ಕಾರ್ಡ್ ಮುಖಾಂತರ ಅದನ್ನು ನಡೆಕೆಯಲ್ಲಿ ಕಾರ್ಯಕ್ರಮವನ್ನು ಚಾಲು ಕೊಡ್ತಾರೆ. ಮತ್ತು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಪಕ್ಷದ ಸಂಘಟನೆ ಅದರ ಬಗ್ಗೆ ನಮ್ಮ ಯುವ ಅಧ್ಯಕ್ಷರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಚಾಲುಗೊಂಡಿದೆ. ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಸಹ ಇವತ್ತು ನಾವು ಮನವಿ ಮಾಡ್ತೀವಿ. ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲ ವಿವಿಧ ಘಟಕಗಳೇನಿದ್ದಾವೆ ಘಟಕಗಳ ಪದಾಧಿಕಾರಿಗಳಿಗೂ ಮತ್ತು ಕಾರ್ಯಕರ್ತ ಬಂಧುಗಳಿಗೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆ ಇವತ್ತು ಮಾಧ್ಯಮದ ಮೂಲಕ ನಮ್ಮ ಕಾರ್ಯಕರ್ತ ಮಂಗಳವಾರ 1 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಪಾವಗಡಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಪತ್ರಿಕಾಗೋಷ್ಠಿ ಇವಾಗ ನಿಖಿಲ್ ಕುಮಾರಸ್ವಾಮಿ 1 ಗಂಟೆ 2 ಗಂಟೆ ಒಳಗಡೆ ಬರ್ತಾರೆ. ಅವರು ಯಾವುದಕ್ಕೆ ಅಂದರೆ ಪಕ್ಷದ ಸಂಘಟನೆ ಹಾಗೂ ಸದಸ್ಯತ್ವ ನೋಂದಣಿ ಮಾಡಿಸೋಕ್ಕೆ ಅದರ ವಿಚಾರವಾಗಿ ಪಕ್ಷ ಸಂಘಟನೆ ಮಾಡಬೇಕಂತ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ 55 ದಿನವೂ ರಾಜ್ಯದಲ್ಲಿ 58 ದಿನವೂ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆಯ ದೇವಿರಮಣಿ ಕೆರೆಯಲ್ಲಿ ಬಲೆಗೆ ಬಿದ್ದ ಬಂಗಾರ ಬಣ್ಣದ ಗೌರಿ ಮೀನು ನೋಡಲು ಮುಗಿಬಿದ್ದ ಸಾರ್ವಜನಿಕರು. ಕೆಆರ್ಪೇಟೆಯ ದೇವಿರಮಣಿ ಕೆರೆಯಲ್ಲಿ ಬಲೆಗೆ ಬಿದ್ದ ಬಂಗಾರ ಬಣ್ಣದ ಗೌರಿ ಮೀನು 1,000 ರುಗೆ ಮಾರಾಟ. ಮೀನು ನೋಡಲು ಮುಗಿಬಿದ್ದ ಸಾರ್ವಜನಿಕರು. ಕೆಆರ್ಪೇಟೆ ಪಟ್ಟಣದ ದೇವಿರಮಣಿ ಕೆರೆಯಲ್ಲಿ ಮೀನು ಹಿಡಿಯಲು ಮುಂಜಾನೆ ರಾಮಚಂದ್ರ ನಾಯ್ಕ ಅವರು ಬಲೆ ಬೀಸಿದಾಗ ಆಶ್ಚರ್ಯ ಕಾದಿತ್ತು. ಬಲೆಗೆ ಬಿದ್ದಿದ್ದ ಬಂಗಾರ ಬಣ್ಣದ ಗೌರಿ ಮೀನನ್ನ ಒಳಗೆರೆ ಮೆಣಸದ ರಾಜು ಅವರು 4 ಕೆಜಿ ತೂಕವಿದ್ದ ಗೌರಿ ಮೀನನ್ನ 1,000 ರುಗೆ ಕೊಂಡುಕೊಂಡರು. ಬಂಗಾರ ಬಣ್ಣದ ಗೌರಿ ಮೀನು ಅಪರೂಪದ ತಳಿಯಾಗಿದ್ದು ಮುಳ್ಳುಗಳಿಲ್ಲದ ತಿನ್ನಲು ರುಚಿಕರವಾದ ಈ ಮೀನು ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಹೊಂದಿದೆ ಎಂದು ಮೀನು ಮಾರಾಟಗಾರ ಬಲರಾಮ ತಿಳಿಸಿದರು. ದೇವಿರಮಣ ಕೆರೆಯಲ್ಲಿ ಬಲೆಯ ಹುಟ್ಟಿದ ಉದ್ದೇಶದಿಂದ
ಅಪರೂಪವಾದ ಗೋಲ್ಡ್ ಕಲರ್ ಗೌರಿ ಮೀನು ಅಂತ ಇವತ್ತು ನಮ್ಮ ಕಣ್ಣಿಗೆ ಬಿದ್ದಿದೆ. ಇದು ವಿಶೇಷವಾದ ಮೀನು ಅಂತಲೇ ಹೇಳಬಹುದು. ಅದರ ಹೊಸ ಮೀನಿದು, ಅದರ ಗೌರಿ ಮೀನು ಅಂತಲೇ, ಬಟ್ ಬಣ್ಣ ಚೇಂಜ್ ಆಗಿದೆ ಅಷ್ಟೇ. ನೋಡೋಕ್ಕೆ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ ಮೀನು, ತಿನ್ನಲಿಕ್ಕೂ ತುಂಬ ಚೆನ್ನಾಗಿದೆ, ಮುಳ್ಳಿಲ್ಲ. ಅದೇ ಗೌರಿ ಮೀನು ಅಂತ. ನನ್ನ ಹೆಸರು ರಾಮಚಂದ್ರ ನಾಯಕ್ ಅಂತೇಳಿ, ನಾವು ಮೀನುಗಾರಿಕೆ ಸಂಘದ ಅಧ್ಯಕ್ಷರು. ಬಲೇರಾಮ ಅಂತ ಹೆಸರೆಲ್ಲ ಕರೀತಾರೆ. 180 ರೂಪಾಯಿ ರೇಟ್ ಇತ್ತು. ನಮ್ಮ ಸ್ನೇಹಿತರು ತುಂಬ ಇಷ್ಟಪಟ್ಟು 250 ನಾನು ಕೊಡ್ತೀನಿ ಅಂದ್ಬಿಟ್ಟೇ ಕೆಜಿಗೆ 250 ರೂಪಾಯಿ ಕೊಟ್ಟು ಅದನ್ನು ಖರೀದಿಸಿದ್ದಾರೆ. 1000 ರೂಪಾಯಿ ಕೊಟ್ಟಿದ್ದೀವಿ ಸ್ವಾಮಿ. 70 ರೂಪಾಯಿ ಜಾಸ್ತಿ, 70 ರೂಪಾಯಿ ಕೆಜಿಗೆ ಜಾಸ್ತಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಹಾಗೆ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅದು ನಿಮಗೆ ಪಾನ್ ಸೈಜಲ್ಲಿ ನಿಮಗೆ ಮೀನು ಕಾಟ್ಲಾಗ್ಬಿಟ್ಟಿದ್ದೀವಿ. ಅದು ಬೇಕು ಅಂದರೆ ನಮ್ಮ ತಾಲೂಕಲ್ಲಿ ಸುತ್ತಮುತ್ತ ಯಾರು ಹಳ್ಳಿ ಕೆರೆಯಲ್ಲಿ ನೀವು ಸಣ್ಣ ಪುಟ್ಟ ಕೆರೆ ಮಾಡಿದ್ರು ನಮ್ಮ ಹತ್ರ ಸಿಗುತ್ತೆ. ನನ್ನ ನಂಬರ್ ಬಂದು 9606279515. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2025-26ನೇ ಸಾಲಿನಲ್ಲಿ ಪ್ರಥಮ ವರ್ಷದ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಮೂಲಕ ಪ್ರವೇಶ ಅವಕಾಶ ಕಲ್ಪಿಸಲಾಗಿದೆ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ಮಂಗಳವಾರ ಪಾವಗಡ ಪಟ್ಟಣಕ್ಕೆ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಿದ್ದಾಪುರ ಸಮೀಪದ ಕಕ್ಕಟ್ಟಕಾಡು ಗ್ರಾಮದ ಚಂದ್ರು ಎಂಬುವರ ಅಡುಗೆ ಮನೆಯಲ್ಲಿ 3 ಹಾವುಗಳು ಪ್ರತ್ಯಕ್ಷಗೊಂಡಿರುವ ಘಟನೆ ಸಂಭವಿಸಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.